ಸನ್ಮಾನ್ಯ ಅಧ್ಯಕ್ಷರೇ, ವಿರೋಧ ಪಕ್ಷದವರು ಮೊನ್ನೆ ಎಲ್ಲ ವಕ್ಫ್ ಬಗ್ಗೆ ಚರ್ಚೆ ಮಾಡಿದ್ರೆ ತಮಗೆಲ್ಲ ಗೊತ್ತಿರೋದ ವಿಚಾರ. ಇದು ವಕ್ಫ್ ಅದಾಲತ್, ಇದು ಗೊಂದಲ ಸೃಷ್ಟಿಯಾಗಿದೆ ಎಲ್ಲಿಂದ ಅಂದರೆ, ಇದು ವಕ್ಫ್ ಅದಾಲತ್ ನಾನು ಹಮ್ಮಿಕೊಂಡಿದ್ದೆ. ನಾನು 25/6/2004 11 ಡಿಸ್ಟಿಕಲ್ಲಿ ವಕ್ಫ್ ಅದಾಲತನ್ನು ಹಮ್ಮಿಕೊಂಡಿದ್ದೆ. ನಾನು ಬೀದರಿಂದ ಹಿಡ್ಕೊಂಡು ಯಾದಗಿರಿ, ಗುಲ್ಬರ್ಗ, ಹುಬ್ಳಿ, ಧಾರವಾಡ, ಬೆಳಗಾಂ, ಬಿಜಾಪುರ ಬಂದಾದಮೇಲೆ ಗೊಂದಲ ಸೃಷ್ಟಿಯಾಯಿತು. ಕಾರಣ ಅಂದರೆ ನಮ್ಮನೆ ಯತ್ನಾಳ್ ಅವ್ರಿಗೂ ಆಹ್ವಾನ ಕೊಟ್ಟಿದೆ ನಾನು, ನೀವು DC ಮೀಟಿಂಗ್ಗೆ ನೀವು ಬನ್ನಿ ಅಂತ. ಅವ್ರು ಯತ್ನಾಳ್ ಅವತ್ತು ಬಂದಿಲ್ಲ. 3 ದಿನ ಆದಮೇಲೆ ಅವ್ರು ಗೊಂದಲ ಸೃಷ್ಟಿ ಮಾಡಿ ಈ ರೈತರ ಜಾಗ ಎಲ್ಲ ವಕ್ಫ್ ಬೋರ್ಡ್ ಅವ್ರು ತೊಗೊಂಡು ಬಿಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಆರೋಪನ ಮಾಡಿರೋದು ತಮಗೆಲ್ಲ ಗೊತ್ತಿರೋದೇ ವಿಚಾರ. ನಾವು ಮಾಡಿರೋದು ಹಿನ್ನೆಲೆ ಏನಕ್ಕಂದರೆ, ಸನ್ಮಾನ್ಯ ಅಧ್ಯಕ್ಷ ವಕ್ಫ್ ಅದಾಲತ್ ಮಾಡಿರೋದು ಬೆಲ್ಲ ಸಾಹೇಬರು ಅವತ್ತು ಬಂದಿದ್ದರು, ಧಾರವಾಡಲ್ಲಿ ಅವರು ಬಂದಿದ್ದರು, ಅವರು DC ಮೀಟಿಂಗಲ್ಲಿದ್ದರು. ಆ ಥರ ಯಾವುದನ್ನು ನಡೀತಾ ಬೆಲ್ಲ ಸಾಹೇಬ್ರೆ, ನಾನು ಬಲವಂತ ಮಾಡಿ ರೈತರ ಜಾಗ ವಕ್ಫ್ ಬೋರ್ಡ್ ಹೆಸರಲ್ಲಿ ಮಾಡಿದ್ದೆ ಅಂತ ಆ ಮೀಟಿಂಗಲ್ಲಿ ನಾನು ಕೇಳಿದ್ನ. ಅವತ್ತು ನಾನು ಏನು ನ್ಯಾಯಬದ್ಧಾಗಿ ಏನು ಖಾತಾಗಳು ಮಾಡಬೇಕಂತ ಮಾಡಿ ಅಂತ ಹೇಳ್ಬಿಟ್ಟು ನಾನು ಸೂಚನೆ ಕೊಟ್ಟಿದ್ದು ತಾವು ಅವತ್ತು ಮುಂದೆ ಇದ್ರಿ. ತಮಗೆಲ್ಲ ಗೊತ್ತಿದ್ದಂಗೆ ವಕ್ಫ್ ಆಸ್ತಿ ಟೋಟಲ್ ಇರೋದು 1,28,000 ಟೋಟಲ್ ವಕ್ಫ್ ಆಸ್ತಿ. ವಕ್ಫ್ ಆಸ್ತಿ ಇದು ಯಾವುದು 1,28,000 ಅಂದರೆ ದಾನಿಗಳು ದಾನ ಮಾಡಿರೋದು. ಇದು ಯಾವುದು 1 ಇಂಚು ಸರ್ಕಾರದ 1 ಇಂಚು ಜಾಗ ಇಲ್ಲ. ಸರ್ಕಾರದ ಯಾವ್ದು ನಮ್ಮ ಜಾಗ ಇದೆ ಅಂದರೆ, ಖಬರ್ದಾರ್ 2017 ಮನೆ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಮಾಡುವಾಗ ಒಂದು ಆದೇಶ ಮಾಡಿದ್ರು, ಬರೀ ಮುಸಲ್ಮಾನ್ ಸಮಾಜಕ್ಕಂತ ಇಲ್ಲ, ಎಲ್ಲ ಸಮಾಜದವ್ರಿಗೆ, ಹಿಂದೂ ಸಮಾಜದವ್ರಿಗೆ ರುದ್ರಭೂಮಿ ಏನಾದ್ರು ಬೇಕಾದರೆ ಅವ್ರಿಗೆ ಅಗತ್ಯ ಇದ್ದರೆ ಅವ್ರ ಜಾಗ ಕೊಡಿ, ಕ್ರಿಶ್ಚಿಯನ್ ಸಮಾಜಕ್ಕೆ ಮಶಾನಿಗೆ ಜಾಗ ಬೇಕಾದರೆ ಅವ್ರಿಗೂ ಕೊಡಿ, ಮುಸ್ಲಿಂ ಸಮಾಜಕ್ಕೆ ಖಬರಸ್ತಾನ್ಗೆ ಜಾಗ ಬೇಕಾದರೆ ಅವ್ರಿಗೂ ಕೊಡಿ ಅಂತ ಆದೇಶ ಮಾಡಿದಾದ್ಮೇಲೆ ನಾವು ಸರ್ಕಾರದಿಂದ ಖಬರಸ್ತಾನ್ಗಂತ ಜಾಗ ತಗೊಳ್ತಾ ಇದ್ದೀವಿ. ಅದು ಬಿಟ್ಟು 1 ಇಂಚು ನಾವು ಸರ್ಕಾರಿ ಜಾಗ ನಾವು ಯಾವುದು ವಕ್ಫ್ ಬೋರ್ಡ್ಗೆ ನಾವು ತಗೊಂಡಿಲ್ಲ, ಜಾಗ ಇಲ್ಲ. 1,28,000. 1,28,000ದಲ್ಲಿ ಕರ್ನಾಟಕ ಇಮಾಮ್ ಅಬಾಲಿಷನ್ ಲ್ಯಾಂಡಲ್ಲಿ 47,263 ಎಕರೆ ಹೋಯಿತು. 47,263 ಎಕರೆ. ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟಲ್ಲಿ 23,620 ಎಕರೆ ಹೋಯಿತು. ಅದರಲ್ಲಿ ಸರ್ಕಾರಿ ಅಕ್ವೈರ್ ಮಾಡ್ಕೊಂಡಿರೋ ಪಬ್ಲಿಕ್ ಪರ್ಪಸ್ ಅಂತ ಹೇಳ್ಬಿಟ್ಟು ಒಂದು 3,000 ಚಿಲ್ಲರೆ 3,000 ಎಕರೆ ಸರ್ಕಾರ ಅವರು ಅಕ್ವೈರ್ ಮಾಡ್ಕೊಂಡು ಪಬ್ಲಿಕ್ ಪರ್ಪಸ್ ಅಂತ. ಇದು 17,969 ಎಕರೆ ಏನು ಪ್ರೈವೇಟರು ಎನ್ಕ್ರೋಚ್ ಮಾಡಿದ್ದಾರೆ. ಆ ಪ್ರೈವೇಟ್ ಎನ್ಕ್ರೋಚ್ ಮಾಡಿದ್ದಕ್ಕೆ ಹಿನ್ನೆಲೆಯಲ್ಲಿ ನಾನೇನು ಮಾಡಿದೆ, ಎಲ್ಲ ಕಡೆ ವಕ್ಫ್ ಅದಾಲತ್ ಮಾಡಬೇಕಂತ ವಕ್ಫ್ ಅದಾಲತ್ ಮಾಡಿರೋದು. ಪ್ರೈವೇಟ್ ಎನ್ಕ್ರೋಚ್ಮೆಂಟ್ ಯಾರ್ದದು? ಯಾವುದು ಬೇರೆಯವ್ರದಿಲ್ಲ. 95% ಮುಸಲ್ಮಾನೇ ಇರೋದು. ವಕ್ಫ್ ವರ್ಸ್ ಮುಸಲ್ಮಾನೇ 95%, ಎಲ್ಲೋ 5% ಬೇರೆಯವರಿದ್ದಾರೆ. ನಾವು ಯಾವುದೂ ದೇವಸ್ಥಾನ ಆಸ್ತಿ ಆಗಲಿ, ನಮ್ಮ ರೈತರದ್ದು ಇದ್ದಾಗಲಿ ನಾವು ತಗೊಳಕ್ಕೆ ನಮ್ಮ ಹಿನ್ನೆಲೆ ಇಲ್ಲ. ಇದು ವಕ್ಫ್ ಅದಾಲತ್. ಇದು ನಾನು ಹೇಳ್ಬಿಟ್ಟು ನಾನು ಕಂಪ್ಲೀಟ್ ಮಾಡ್ತೀನಿ. ಏನೀಗ ಬೇರೆಯವರು ಇದನ್ನ ಮಾಡಿ ಅದನ್ನ ಟೇಬಲ್ ಮಾಡಿಯಲ್ಲ, ಟೇಬಲ್ ಮಾಡ್ತೀನಿ ನಾನು. ಯಾರ್ಯಾರು ಒತ್ತುವರಿ ಆಗಿದೆ, ಯಾರ್ಯಾರು ಟೇಬಲ್ ಮಾಡಿ, ಟೇಬಲ್ ಮಾಡಿದ್ರೆ ಮಾಹಿತಿ ಕೊಡ್ತೀನಿ ನಾನು. ಎಲ್ಲ ಇನ್ಯಾರೋ ಮಾಡಿದ್ದಾರೆ ಅಂತ ಮುಚ್ಚಿಟ್ಟು